ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಪ್ಲೀಸ್ ಈ ವಿಡಿಯೋನ ಎಂಡ್ವರೆಗೂ ನೋಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಸಂಜೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಹೇಗಾಗಿದೆ ಅಂದರೆ, ಮನೇಲಿ 3 ಮಕ್ಕಳಿರೋದ್ರಿಂದ ಒಬ್ಬರಿಗೆ ಶೀತ ಅಥವಾ ಕೆಮ್ಮು ಸ್ಟಾರ್ಟ್ ಆಗುತ್ತೆ. ಓಕೆ, ನಾವು ಎಷ್ಟೇ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಸಿದ್ರು ಹೇಗಾದರೂ ಮಾಡಿ ಹತ್ರ ಬರ್ತಾರೆ, ಮತ್ತು ಅದರಿಂದ ಇನ್ನೊಬ್ರಿಗೆ ಸ್ಪ್ರೆಡ್ ಆಗುತ್ತೆ, ಮತ್ತು 3 ಜನಕ್ಕೂ ಸ್ಟಾರ್ಟ್ ಆಗುತ್ತೆ. ಸೊ ಅವ್ರನ್ನ ಹಾಸ್ಪಿಟಲಿಗೆ ಕರ್ಕೊಂಡೋಗಿ ಚೆಕಪ್ ಎಲ್ಲ ಮಾಡಿಸಿ ಕ್ಯೂರ್ ಮಾಡಿಸ್ತೀವಿ. ಮತ್ತು ಇನ್ನೊಂದು 10 ಅಥವಾ 1 ಮಂತ್ ಚೆನ್ನಾಗಿರ್ತಾರೆ, ಮತ್ತೆ ರಿಪೀಟು. 3 ಮಂತ್ಸಿಂದ ಇದೇ ರಿಪೀಟ್ ಆಗ್ತಾ ಇದೆ. ಒಬ್ಬರಿಗೆ ಕೆಮ್ಮು ಅಥವಾ ಕೋಲ್ಡ್ ಆಗೋದು, ಅದೇ ಸ್ಪ್ರೆಡ್ ಆಗೋದು. ಹೀಗೆ 3 ಮಂತ್ಸಿಂದ ನಮ್ಮ ಮನೇಲಿ ಹೇಗಾಗಿದೆ ಅಂದರೆ, ಬರೀ ಟಾನಿಕ್ಸ್, ಎಲ್ಲಿ ನೋಡಿದ್ರು ಟಾನಿಕ್ಗಳು, ಡ್ರಾಪ್ಗಳು, ಟ್ಯಾಬ್ಲೆಟ್ಗಳು ಅನ್ನೋ ಥರ ಆಗೋಗಿದೆ. ಸೊ ಇವತ್ತು ಮತ್ತೆ ಶ್ರೇಯಾನ ಹಾಸ್ಪಿಟಲಿಗೆ ಕರ್ಕೊಂಡು ಹೋದ್ವಿ. ಅಲ್ಲಿ ಇಲ್ಲ, ಕಾಫಿನೂ ಕ್ಲಿಯರ್ ಆಗಿಲ್ಲ. ಸೊ ಇನ್ನೂ ಒಂದು 3 ಡೇಸ್ ಮಾಸ್ಕ್ ಹಾಕಿ, ನಿಮಗೆ ಗೊತ್ತಾಗುತ್ತಲ್ಲ ಗೊರ ಗೊರ ಅನ್ನೋದು, ಕೆಮ್ಮು ಎಲ್ಲ ಯಾವಾಗ ಕಮ್ಮಿ ಆಗುತ್ತೋ ಆವಾಗ ನಿಲ್ಲಿಸಿ, ಇನ್ನೊಂದು 5 ಡೇಸ್ ಆದಮೇಲೆ ಮತ್ತೆ ಬಂದು ಚೆಕಪ್ ಮಾಡಿಸಿ ಅಂತ ಅಂದಿದ್ದಾರೆ. ಸರಿ ಅಂದ್ಬಿಟ್ಟು ಬಂದರೆ ಮನೇಲಿ ಎಲ್ಲ ಅದೇ ಟೆನ್ಷನ್ನು. ನಮ್ಮ ಅಮ್ಮಂಗಾಗಲಿ, ಅಯ್ಯೋ ಮತ್ತೆ ಬರ್ತಾ ಇದೆಯಲ್ಲ, ಕ್ಲಿಯರ್ ಆಗ್ತಾ ಇಲ್ವಲ್ಲ ಅಂತ ಎಲ್ಲ ಟೆನ್ಷನಲ್ಲೇ ಇದ್ದಾರೆ. ಸೊ ಅದಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಮೈಂಡು ಅಂತ ಹೇಳ್ಬಿಟ್ಟು ಇವತ್ತು ಬ್ರೆಡ್ ಟೋಸ್ಟ್ ಮಾಡೋಣ ಅಂತ ಇದ್ದೀನಿ. ನಿಶಿಕನ್ನೂ ಸಹ ಅವತ್ತಿಂದ ಏನಾದರೂ ಮಾಡಿಕೊಡು ಅಮ್ಮ ಅಂತಲೇ ಇದ್ದರು. ಹಾಗಾಗಿ ಬ್ರೆಡ್ ಟೋಸ್ಟ್ ಮಾಡೋಣ ಅಂತ ಬಂದಿದ್ದೀನಿ. ನಾನಿಲ್ಲಿ ಬ್ರೆಡ್ ಟೋಸ್ಟ್ ಮಾಡೋದಕ್ಕೆ 4 ಈರುಳ್ಳಿ, 4 ಟೊಮೊಟೊ ಮತ್ತು 2 ಕ್ಯಾರೆಟ್ ಯೂಸ್ ಮಾಡ್ತಾಯಿದ್ದೀನಿ, ಮತ್ತು 2 ಹಸಿರು ಮೆಣಸಿನ್ಕಾಯಿ. ನಾನು ಖಾರಕ್ಕೆ ಖಾರದ ಪುಡಿನೂ ಹಾಕ್ತೀನಿ. ಸೊ ಹಸಿರು ಮೆಣಸಿನ್ಕಾಯಿ 2 ಯೂಸ್ ಮಾಡಿದ್ದೀನಿ. ನೀವು ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ಅದನ್ನು ನೋಡಿಕೊಂಡು ಮಾಡಿ. ನಾನು ಇಲ್ಲಿ 5 ಮೆಂಬರ್ಸ್ಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ನೀವು ಬೇಕು ಅಂದರೆ ಕ್ಯಾಬೇಜು ಮತ್ತು ಕ್ಯಾಪ್ಸಿಕಮ್ ಯೂಸ್ ಮಾಡಿ. ನಾನಿಲ್ಲಿ ಅದನ್ನೇನು ಯೂಸ್ ಮಾಡ್ತಾಯಿಲ್ಲ. ಈರುಳ್ಳಿ, ಟೊಮೊಟೊ ಎಲ್ಲ ನೀಟಾಗಿ ವಾಶ್ ಮಾಡಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನೀವು ಇನ್ನೂ ಹೆಲ್ತಿಯಾಗಿ ಮಾಡ್ಕೋಬೇಕು ಅಂದರೆ ಪ್ರೋಟೀನ್ಗೋಸ್ಕರ ಪನ್ನೀರನ್ನ ಆ್ಯಡ್ ಮಾಡ್ಬೋದು, ಮತ್ತು ನಾರ್ಮಲ್ ಬ್ರೆಡ್ ಬದಲು ವೀಟ್ ಬ್ರೆಡ್ನ ಯೂಸ್ ಮಾಡ್ಬೋದು. ಮಕ್ಕಳೇನಾದರೂ ತರಕಾರಿ ಯೂಸ್ ಮಾಡಲ್ಲ ಅಂದರೆ, ಕೆಲವೊಬ್ಬರು ತುಂಬ ಪಿಕ್ಕಿ ಈಟರ್ಸ್ ಥರ ಆಗಿರ್ತಾರೆ, ಅವರು ತರಕಾರಿ ಎಲ್ಲ ಏನೂ ಯೂಸ್ ಮಾಡಲ್ಲ. ಸೊ ನೀವು ಬೇಕಾದರೆ ಅವಾಗವಾಗ ಇದನ್ನು ಪ್ರಿಪೇರ್ ಮಾಡ್ಕೋಬೋದು. ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಕ್ಯಾಬೇಜು ಎಲ್ಲ ಯೂಸ್ ಮಾಡಿ. ನಮ್ಮಲ್ಲೇನು ಅಂದರೆ ಸ್ವೀಟ್ ಐಟಮ್ ಯಾರೂ ಅಷ್ಟು ತಿನ್ನಲ್ಲ. ಪಾಯಸ, ಒಬ್ಬಿಟ್ಟು ಏನಾದರೂ ಆಯಿತು, ಎಲ್ಲೋ ಒಂದು ತಿಂದರೆ ಅಷ್ಟೇ. ಬಟ್ ಖಾರದ ಐಟಮ್ ಎಲ್ಲ ಇಷ್ಟಪಟ್ಟು ತಿಂತಾರೆ. ಸೊ ನಾನಿಲ್ಲಿ ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಟು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ, ಆಯಿಲ್ ಕಾದ್ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಮತ್ತು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಹಾಕಿದ್ದೀನಿ. ಅದು ಸ್ವಲ್ಪ ಕಾದ್ಮೇಲೆ ಕರಿಬೇವಿನ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಆನಿಯನ್ ಆ್ಯಡ್ ಮಾಡ್ತೀನಿ. ಅಂದರೆ ಇದರಲ್ಲಿ ಆನಿಯನ್ ಆ್ಯಡ್ ಮಾಡಿ ಜಾಸ್ತಿ ಫ್ರೈ ಆಗಬೇಕು ಅಂತ ಏನಿಲ್ಲ, ಯಾಕೆಂದರೆ ಸ್ವಲ್ಪ ಬೆಂದರೆ ಸಾಕು. ಕ್ರಂಚಿಯಾಗಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ, ಯಾಕೆಂದರೆ ನಾವು ಬ್ರೆಡ್ ಟೋಸ್ಟ್ ಎಲ್ಲ ಮಾಡ್ತಿರೋದು. ಸೊ ಹಂಗಾಗಿ ಆನಿಯನ್ ಹಾಕಿದಾಗ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಆ್ಯಡ್ ಮಾಡ್ಕೋತೀನಿ. ಆನಿಯನ್ ಹಾಕ್ತಿದ್ದಂಗೆ ಉಪ್ಪು ಹಾಕ್ಕೊಳ್ಳೋದ್ರಿಂದ ಆನಿಯನ್ ಸ್ವಲ್ಪ ಬೇಗ ಫ್ರೈ ಆಗುತ್ತೆ. ನಾನಿಲ್ಲಿ ಕ್ಯಾರೆಟ್ ಹಾಕ್ಕೋತೀನಿ. ಕ್ಯಾರೆಟ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು 1½ ಟೇಬಲ್ ಸ್ಪೂನು ಖಾರದ ಪುಡಿ ಮತ್ತು ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಟೊಮೊಟೊನ ಆ್ಯಡ್ ಮಾಡಿ ಅದನ್ನ ಒಂದು 5 ನಿಮಿಷ ಫ್ರೈ ಮಾಡಿ. ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದ್ರೆ ಸ್ಟಫಿಂಗ್ ಏನಿರುತ್ತೆ ಅದೇ ನಾವು ಬ್ರೆಡ್ ಮಧ್ಯೆ ಹಾಕೋ ಅಂಥದ್ದು ಅದು ರೆಡಿ ಆಗುತ್ತೆ. ನಾನಿಲ್ಲಿ ಮನೇಲೇ ಪ್ರಿಪೇರ್ ಮಾಡಿರೋ ಬೆಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ. ಮನೇಲೇ ಪ್ರಿಪೇರ್ ಮಾಡಿರೋ ಬೆಣ್ಣೆ ಅಂದರೆ ನಮ್ಮ ಮನೇಲಿ ಎಮ್ಮೆ ಇರೋದ್ರಿಂದ ಮೊಸರು ಮಾಡಿ ಅದರಿಂದ ಮಜ್ಜಿಗೆ ಕರೆದು ತೆಗ್ದಿರೋ ಅಂಥ ಬೆಣ್ಣೆ, ಹೋಮ್ ಮೇಡ್ ಬೆಣ್ಣೆ ಅಂತಲೇ ಹೇಳ್ಬೋದು. ನೀವು ಬೇಕಾದರೆ ಎಣ್ಣೆನೂ ಯೂಸ್ ಮಾಡ್ಬೋದು, ಬಟ್ ಬೆಣ್ಣೆ ಯೂಸ್ ಮಾಡಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಏನು ಬ್ರೆಡ್ ಇರುತ್ತಲ್ಲ ಅದನ್ನು 2 ಸೈಡು ನೀಟಾಗಿ ಟೋಸ್ಟ್ ಮಾಡ್ಕೊಳ್ಳಿ.
ಒಂದು ಬ್ರೆಡ್ ಸ್ಲೈಸ್ನ ಇಟ್ಟು ಮೇಲೆ ಸ್ಟಫಿಂಗ್ ಹಾಕಿ ಮತ್ತೆ ಇನ್ನೊಂದು ಬ್ರೆಡ್ ಸ್ಲೈಸ್ನ ಇಕ್ಕಿದ್ರೆ ಬ್ರೆಡ್ ಟೋಸ್ಟ್ ರೆಡಿ. ಸೊ ನಮ್ಮನೇಲಿ ಎಲ್ಲರಿಗೂ ಇಷ್ಟ ಆಯಿತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಮತ್ತೆ ಮುಂದಿನ ಲಾಗಲ್ಲಿ ಸಿಗೋಣ.